ಕೇಂದ್ರ ಸರ್ಕಾರದ ವಿರುದ್ಧ ಮೆಡಿಕಲ್ ಮಾಲೀಕರ ಸಮರ. ಈ ಫಾರ್ಮಸಿ ಕಾರ್ಪೊರೇಟ್ ರಿಯಾಯಿತಿ ವಿರೋಧಿಸಿ ಧರಣಿ. ಶಿವಮೊಗ್ಗದಲ್ಲಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಮೆಡಿಕಲ್ ಮಾಲೀಕರ ಸಮರ ನಡೀತಾ ಇದೆ. ಈ ಫಾರ್ಮಸಿ ಕಾರ್ಪೊರೇಟ್ ರಿಯಾಯಿತಿ ವಿರೋಧಿಸಿ ಧರಣಿ. ಶಿವಮೊಗ್ಗದಲ್ಲಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ. ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆ. ಈ ಫಾರ್ಮಸಿ ಔಷಧಿ ರಿಯಾಯಿತಿ ವ್ಯಾಪಾರ ನಿಲ್ಲಿಸಲು ಆಗ್ರಹ. ನಕಲಿ ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧ ಮಾರಾಟ ನಿಲ್ಲಿಸುವಂತೆ ಆಗ್ರಹ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಶಿವಮೊಗ್ಗದಲ್ಲಿ ಈ ಫಾರ್ಮಸಿ ಕಾರ್ಪೊರೇಟ್ ರಿಯಾಯಿತಿ ವಿರೋಧಿಸಿ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ. ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನೆ. ಈ ಫಾರ್ಮಸಿ ಔಷಧಿ ರಿಯಾಯಿತಿ ವ್ಯಾಪಾರ ನಿಲ್ಲಿಸಲು ಆಗ್ರಹ. ಈಗಾಗಲೇ ನಕಲಿ ಅಂತ ಅಂದರೆ ಈಗ ಒಂದು ಬ್ರ್ಯಾಂಡ್ನಲ್ಲಿ ಒಂದು ಸೇಲ್ ಆಗ್ತಾ ಇರುತ್ತೆ, ಟ್ಯಾಬ್ಲೆಟ್ ಅನ್ಕೊಳ್ಳೋಣ, ಯಾವುದೋ ಒಂದು ಔಷಧಿ. ಸೊ ಇದೀಗ ಅದನ್ನೇ ಒಂದು ಕಾಪಿ ಅಂದರೆ ನಕಲಿ ಮಾಡುವಂಥದ್ದು, ನಕಲಿ ವ್ಯಾಪಾರ ಆಗುವಂಥದ್ದು. ಈಗ ಆನ್ಲೈನಲ್ಲಿ ಕೂಡ ನಾವು ಡಿಸ್ಕೌಂಟಲ್ಲಿ ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಏನು ತೆಗೆದುಕೊಳ್ತೀವಲ್ಲ, ಅದರಲ್ಲಿ ಪ್ಯೂರಿಟಿ ಅನ್ನೋದು ಔಷಧ ವಿಚಾರಲ್ಲೂ ಕೂಡ ನಡೆಯುತ್ತೆ. ಎಲ್ಲ ರೀತಿಯಲ್ಲಿ ಎಲ್ಲ ಕಡೆ ಈಗ ನಕಲಿ ಅನ್ನುವಂಥದ್ದು ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಅದರಲ್ಲಿ ಔಷಧಿಯ ವಿಚಾರದಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಬಟ್ ಆನ್ಲೈನ್ ಸರ್ವಿಸಸ್ಗಳು, ಆ್ಯಪ್ಗಳ ಮುಖಾಂತರ ಡೆಲಿವರಿ ಆಗುವಂಥದ್ದು, ಇದೆಲ್ಲವೂ ಕೂಡ ಹೊಡೆತ ಬೀಳ್ತಾ ಇದೆ ನಮಗೆ. ನಾವು ಏನು ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತೀವಿ ಅಲ್ವಾ, ನಾವೇನು ಔಷಧಿ ಅಂಗಡಿಯನ್ನು, ನಾವು ಅದಕ್ಕೆ ಅಂತ ಡಿಗ್ರಿ ಮುಗಿಸ್ಕೊಂಡು ಎಜುಕೇಷನ್ ಮಾಡಿಕೊಂಡು ಬಂದು ನಾವು ಅಂಗಡಿಯನ್ನು ಇಟ್ಕೊಂಡಿರ್ತೀವಿ, ಔಷಧಿ ಅಂಗಡಿಗಳನ್ನು ನಡೆಸ್ತಾ ಇರ್ತೀವಿ, ಫಾರ್ಮಸಿಯನ್ನು ಇಟ್ಕೊಂಡಿರ್ತೀವಿ. ಬಟ್ ಈ ರೀತಿಯಾಗಿ ಆದರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿ ಸಂಘಕ್ಕೆ, ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರ ಸಂಘಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಲ್ಲಿಸಿ ನಿಲ್ಲಿಸಿ 24 ಗಂಟೆಗಳ ಮುಷ್ಕರ ಅಂತ ಹಾಕಿದ್ದಾರೆ. ಅದರಲ್ಲಿ ಅಂದರೆ ಅವ್ರು ಮುಷ್ಕರ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. 24 ಗಂಟೆಗಳ ಮುಷ್ಕರ. ಆನ್ಲೈನ್ನಲ್ಲಿ ಏನು ವ್ಯಾಪಾರ ಆಗ್ತಾ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು, ಅದಕ್ಕೆ ಪರ್ಮಿಷನನ್ನು ಕೊಡಬಾರ್ದು ಸರ್ಕಾರ. ಈಗ ನೋಡಿ, ಒಂದು ಔಷಧಿ ಅಂಗಡಿ ಅಂತ ಅಂದರೆ ಲೈಸೆನ್ಸ್ಗಳು, ಫಾರ್ಮಸಿಸ್ಟ್ ಆಗಿರ್ತಾರೆ, ಇನ್ನು ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸನ್ನು ತೆಗೆದುಕೊಂಡಿರ್ತಾರೆ. ಅಲ್ಲಿ ಇನ್ನು ಬಿ ಫಾರ್ಮಸಿಯನ್ನು ಮುಗಿಸ್ಕೊಂಡು ಬಂದಂಥವ್ರು ಇ ಫಾರ್ಮಸಿ, ಫಾರ್ಮಾ ಅಂತ ಮುಗಿಸಿರ್ತಾರೆ. ಅಂದರೆ ಎಜುಕೇಷನ್ ಕೂಡ ಇಂಪಾರ್ಟೆಂಟು. ಅದ್ರ ಜೊತೆಗೆ ಅದಕ್ಕೆ ಅಂತಲೇ ಓದಿ ಅಷ್ಟೆಲ್ಲ ನಾವು ಹಣ ವೆಚ್ಚ ಮಾಡಿ ಡಿಗ್ರಿಯನ್ನು ಮುಗಿಸ್ಕೊಂಡು ನಂತರ ಬಂದು ನಾವು ಒಂದು ಶಾಪನ್ನು ಇಟ್ಕೊಂಡು ನಾವು ಮುಂದುವರಿಸ್ತೀವಿ ಅಂತಂದರೆ ಬಂಡವಾಳ ಇರುತ್ತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಈ ಆನ್ಲೈನ್ ಶಾಪಿಂಗಿಂದ ನಮಗೆ ಅದಕ್ಕೆ ಹೊಡೆತ ಬೀಳ್ತಾ ಇದೆ. ಬಟ್ ಆನ್ಲೈನ್ ಶಾಪಿಂಗ್ ಕೆಟ್ಟದ್ದ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಸಿಚುವೇಶನ್ಸ್ಗಳಲ್ಲಿ ಈಗ ಯಾರೋ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ, ಅವ್ರ ಮನೆಗೆ ಮೆಡಿಕಲ್ ಎಮರ್ಜೆನ್ಸಿ ಬೇಕು ಅಂತ ಅಂದಾಗ ಯಾರೋ ಒಬ್ಬರು ಎಲ್ಲೇ ಒಂದು ಕೂತ್ಕೊಂಡು ಆನ್ಲೈನ್ ಮುಖಾಂತರ ತರಿಸ್ಕೊಡ್ಬೋದು.